ಹಲೋ ನಮಸ್ಕಾರ ಎಲ್ಲರಿಗೂ. ಪಿಂಚಣಿದಾರರೆಲ್ಲರೂ ಕೂಡ ಒಂದು ಭರ್ಜರಿ ಗುಡ್ ನ್ಯೂಸ್ ಅಂತಲೇ ಹೇಳ್ಬೋದು. ಮೊನ್ನೆ ಕೂಡ ಒಂದು ವಿಡಿಯೋದಲ್ಲಿ ನನಗೆ ತಿಳಿಸಿದ್ದೆ, ಡಿಸೆಂಬರ್ 5ನೇ ತಾರೀಕಿದಂದು ನಿಮಗೆ ಪಿಂಚಣಿ ಹಣ ಜಮೆ ಆಗುತ್ತೆ, ಅಂದರೆ ಇನ್ನೆರಡು ದಿನಗಳಲ್ಲಿ ಪಿಂಚಣಿ ಹಣ ಜಮೆ ಆಗ್ತಾಯಿದೆ ಅಂಥೇಳಿ ಒಂದು ವಿಡಿಯೋ ಮುಖಾಂತರ ನಿಮಗೆ ತಿಳಿಸಿದ್ದೆ. ಸೊ ಆ್ಯಂಡ್ ಇವತ್ತು ಬಂದುಬಿಟ್ಟು ಡಿಸೆಂಬರ್ 5ನೇ ತಾರೀಕು, ಇವತ್ತಿಂದ ಪಿಂಚಣಿದಾರರ ಖಾತೆಗೆ ಪಿಂಚಣಿ ಹಣ ಜಮೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಸೊ ಇದರ ಬಗ್ಗೆ ಸಿಕ್ಕಿರುವಂಥ ಲೇಟೆಸ್ಟ್ ಅಪ್ಡೇಟ್ಸ್ ಏನಿದೆ ಆ್ಯಂಡ್ ಇವತ್ತು ಯಾರಿಗೆಲ್ಲ ಪಿಂಚಣಿ ಹಣ ಜಮೆ ಆಗುತ್ತೆ ಆ್ಯಂಡ್ ಪ್ರತಿಯೊಂದನ್ನು ಕೂಡ ನಾನು ಇವತ್ತಿನ ವಿಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ. ಸೊ ಪ್ರತಿ ಸರಿ ಹೇಳೋ ಹಾಗೆ ವಿಡಿಯೋ ಬಂದುಬಿಟ್ಟು ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಿಬಿಡಿ, ಕೊನೆ ತನಕ ನೋಡಿ. ನೀವು ಕೊನೆ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ. ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ರಾ, ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋ ನಿಮಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇನ್ನು ತಡ ಮಾಡದೆ ವಿಡಿಯೋನ ಶುರು ಮಾಡೋಣ. ಇವತ್ತಿನಿಂದ ಅಂದರೆ ಡಿಸೆಂಬರ್ 5ನೇ ತಾರೀಕಿಂದ ನಿಮಗೆ ಪಿಂಚಣಿ ಹಣ ಜಮೆ ಆಗ್ತಾ ಇದೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಆ್ಯಂಡ್ ಹೋದ ವರ್ಷ ಬಂದುಬಿಟ್ಟು ಇದೇ ಟೈಮಲ್ಲೇ ಡಿಸೆಂಬರ್ ತಿಂಗಳಲ್ಲೇ ಪಿಂಚಣಿ ಹಣ ಜಮೆ ಆಗೋದು ಲೇಟ್ ಆಗಿತ್ತು. ಸೊ ಅದಕ್ಕಿಂತ ಮುಂದಿನ ದಿನ ಅಂದರೆ ಮುಂಚೆ ಎಲ್ಲ ಒಂದು ತಿಂಗಳಲ್ಲೂ ಕೂಡ ಕರೆಕ್ಟಾಗಿ ಆಯಾ ತಿಂಗಳ 5ನೇ ತಾರೀಕು ಒಳಗಡೆ ಪಿಂಚಣಿ ಹಣ ಜಮೆ ಆಗೋದಕ್ಕೆ ಸ್ಟಾರ್ಟ್ ಆಯಿತು. ಆ್ಯಂಡ್ ಈ ಒಂದು ವರ್ಷ ಏನಕ್ಕೆ ಆಯಿತು ಅಂದರೆ ನಿಮ್ಮೆಲ್ಲರಿಗೂ ಗೊತ್ತು, ಕಾಂಗ್ರೆಸ್ ಸರ್ಕಾರದ ಗ್ಯಾರಂಟಿ ಯೋಜನೆಗಳು ಅಂತಲೇ ಹೇಳ್ಬೋದು. ಸೊ ಅದರ ಬಗ್ಗೆಯೂ ಕೂಡ ಸಾಕಷ್ಟು ಪಿಂಚಣಿದಾರರು ಕೂಡ ಬೇಸರವನ್ನು ವ್ಯಕ್ತಪಡಿಸಿದರು, ಮೀಡಿಯಾ ಮುಖಾಂತರ ಕೂಡ ತಿಳಿಸಿದರು. ನಮಗೆ ಈ ಒಂದು ಗ್ಯಾರಂಟಿ ಯೋಜನೆಗಳು ಬಂದಿರೋದ್ರಿಂದ ನಮಗೆ ಸರಿಯಾಗಿ ಹಣ ಬರ್ತಾ ಇಲ್ಲ ಅಂತ ಕೂಡ ಹೇಳಿದರು. ಆ್ಯಂಡ್ ಇವತ್ತು ಬಂದುಬಿಟ್ಟು ಡಿಸೆಂಬರ್ 5ನೇ ತಾರೀಕು, ಈ ಒಂದು ಟೈಮಲ್ಲೇ ನಿಮಗೆ ಪಿಂಚಣಿ ಹಣ ಕರೆಕ್ಟಾಗಿ ಟೈಮಿಗೆ ಬಿಡುಗಡೆ ಆಗ್ತಾ ಇರೋದು ಇದೊಂದು ಖುಷಿ ವಿಚಾರ ಅಂತಲೇ ಹೇಳ್ಬೋದು. ಆ್ಯಂಡ್ ಇವತ್ತು ಬಂದು ಡಿಸೆಂಬರ್ 5ನೇ ತಾರೀಕು, ಇವತ್ತಿಂದ ಪಿಂಚಣಿ ಹಣ ಜಮೆ ಆಗ್ತಾ ಇದೆ ಅಂತ ಹೇಳಿ ತಿಳಿಸ್ತಾ ಇದ್ದಾರೆ. ಆ್ಯಂಡ್ ಇವತ್ತಿಂದ ಯಾರೆಲ್ಲ ಪಿಂಚಣಿ ಹಣವನ್ನು ಪಡ್ಕೊಂಡಿದ್ರೆ ಎಲ್ಲ ರೀತಿಯ ಒಂದು ಪಿಂಚಣಿದಾರರು ಕೂಡ ಪಿಂಚಣಿ ಹಣ ಜಮೆ ಆಗ್ತಾ ಇರೋವಂಥದ್ದು. ಸೊ ನಿಮ್ಮಲ್ಲಿ ಯಾರಾದರೂ ಪಿಂಚಣಿ ಹಣವನ್ನು ಪಡ್ಕೊಂಡಿದ್ರೆ ಇವತ್ತಿನ ದಿನ ದಯವಿಟ್ಟು ಕಮೆಂಟ್ಗಳಲ್ಲಿ ತಿಳಿಸಿ. ನಿಮ್ಮ ಹೆಸರು ಮತ್ತು ನಿಮ್ಮ ಊರನ್ನು ಕಮೆಂಟ್ ಮಾಡೋದನ್ನು ಮರಿಬೇಡಿ. ಆ್ಯಂಡ್ ಯಾವ ಒಂದು ಪಿಂಚಣಿ ಹಣವನ್ನು ಪಡ್ಕೊಳ್ತಾ ಇದ್ದೀರಾ ಅಂತಲೂ ಕೂಡ ದಯವಿಟ್ಟು ತಿಳಿಸಿ. ಈ ಒಂದು ವಿಡಿಯೋಗೆ ಲೈಕ್ ಮಾಡೋದ್ರ ಮುಖಾಂತರ ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಪಿಂಚಣಿ ಹಣ ಬಂದುಬಿಟ್ಟು ಈಗಾಗಲೇ ಇವತ್ತಿನಿಂದ ಬಿಡುಗಡೆ ಪ್ರಕ್ರಿಯೆ ಪ್ರಾರಂಭ ಅಂತ ಹೇಳ್ತಾ ಇದ್ದಾರೆ. ಬೆಳಗ್ಗೆ 10:30ಇಂದನೇ ಬಿಡುಗಡೆ ಪ್ರಕ್ರಿಯೆ ಪ್ರಾರಂಭ ಆಗಿದೆ. ಈಗಾಗಲೇ ಸಾಕಷ್ಟು ಪಿಂಚಣಿದಾರರ ಬ್ಯಾಂಕ್ ಖಾತೆ ಕೂಡ ಜಮೆ ಆಗಿದೆ ಅಂತ ಹೇಳಿ ಹೇಳ್ತಾ ಇದ್ದಾರೆ. ಆ್ಯಂಡ್ ಇವತ್ತು ಯಾರೆಲ್ಲ ಪಡ್ಕೊಂಡಿದ್ರಾ ದಯವಿಟ್ಟು ಕಮೆಂಟ್ಗಳಲ್ಲಿ ತಿಳಿಸಿ. ಆ್ಯಂಡ್ ನಾಳೆ ಕೂಡ ಸಾಕಷ್ಟು ಜಿಲ್ಲೆಗಳಿಗೆ ಅಂದರೆ ಸಾಕಷ್ಟು ಪಿಂಚಣಿದಾರರ ಬ್ಯಾಂಕ್ ಖಾತೆಗೆ ಜಮೆ ಆಗೋದಿದೆ. ಆ್ಯಂಡ್ ನಾಡಿದ್ದು ಕೂಡ ಸಾಕಷ್ಟು ಪಿಂಚಣಿದಾರರ ಬ್ಯಾಂಕ್ ಖಾತೆಗೆ ಜಮೆ ಆಗೋದಿದೆ. ಆ್ಯಂಡ್ ಈ ಅಂದರೆ 15 ದಿನಗಳ ಒಳಗಡೆ ಏನು ಈ ಒಂದು 10 ದಿನಗಳಿರುತ್ತೆ, 15ನೇ ತಾರೀಕು ಒಳಗಡೆ ನಿಮಗೆ ಏನೆಲ್ಲ ಪಿಂಚಣಿದಾರರ ಬ್ಯಾಂಕ್ ಖಾತೆಗೆ ಹಣ ಜಮೆ ಆಗಬೇಕು ಎಲ್ಲದನ್ನು ಕೂಡ ಕಂಪ್ಲೀಟಾಗಿ ಕ್ಲಿಯರ್ ಮಾಡಿ ಕೊಡ್ತೀವಿ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಯಾಕೆಂದರೆ ಮುಂದಿನ ವರ್ಷ ಬಂದುಬಿಟ್ಟು ಅದು ನ್ಯೂ ಇಯರ್ ಆಗಿರುತ್ತೆ. ಹಾಗಾಗಿಬಿಟ್ಟು ಅವರು ಆ ಒಂದು ಟೈಮ್ಗೆ ಹೊಸದಾಗಿ ಏನಾದರೂ ಅಂದರೆ ಹೆಚ್ಚಳ ಆಗಿರ್ಬೋದು ಅಥವಾ ಇದ್ರ ಬಗ್ಗೆ ಏನಾದರೂ ಹೊಸದಾಗಿ ಏನಾದರೂ ಒಂದು ಗುಡ್ ನ್ಯೂಸ್ ಕೊಡೋ ವಿಚಾರಗಳಿರುತ್ತೆ. ಹಾಗಾಗಿಬಿಟ್ಟು ಈ ಬಾರಿ ಸರ್ಕಾರದವರು ಈ ಒಂದು ಟೈಮ್ಗೆ ಕರೆಕ್ಟಾಗಿ ಕೊಟ್ಬಿಡೋಣ ಅಂತೇಳಿ ಈ ಒಂದು ಟೈಮಲ್ಲಿ ಕರೆಕ್ಟಾಗಿ ಕಂಪ್ಲೀಟ್ ಮಾಡಿ ಕೊಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಆ್ಯಂಡ್ ಇವತ್ತು ಕೂಡ ಸಾಕಷ್ಟು ಪಿಂಚಣಿದಾರರ ಬ್ಯಾಂಕ್ ಖಾತೆಗೆ ಹಣ ಜಮೆ ಆಗ್ತಾ ಇದೆ. ಆ್ಯಂಡ್ ನಾಳೆ ಕೂಡ ಸಾಕಷ್ಟು ಪಿಂಚಣಿದಾರರ ಬ್ಯಾಂಕ್ ಖಾತೆಗೆ ಜಮೆ ಆಗ್ತಾ ಇದೆ. ಆ್ಯಂಡ್ 15 ತಾರೀಕು ಒಳಗಡೆ ಎಲ್ಲರಿಗೂ ಕೂಡ ಕಂಪ್ಲೀಟಾಗಿ ಕ್ಲಿಯರಾಗಿ ಕೊಡ್ತಾರೆ. ಆ್ಯಂಡ್ ಯಾರಾದರೂ ಹಣವನ್ನು ಪಡ್ಕೊಂಡಿದ್ರೆ ದಯವಿಟ್ಟು ಕಮೆಂಟ್ಗಳಲ್ಲಿ ತಿಳಿಸಿ ನಿಮಗೆ ಯಾವ ಒಂದು ಪಿಂಚಣಿ ಹಣ ಬಂದಿದೆ ಅಂಥೇಳಿ. ಆ್ಯಂಡ್ ಹೆಚ್ಚಳ ಬಗ್ಗೆ ಮಾತಾಡಿದ್ರೆ ಈಗಾಗಲೇ ಕಳೆದ ಬಾರಿ ವಿಡಿಯೋದಲ್ಲೂ ಕೂಡ ತಿಳಿಸಿದೆ, ನಿಮಗೆ ವೃದ್ಧಾಪ್ಯ ಪಿಂಚಣಿ ಹಣವನ್ನು ಪಡ್ಕೊಳ್ತಾ ಇರೋರಿಗೆ, ಜೊತೆಗೆ ಸಂಧ್ಯಾ ಸುರಕ್ಷಾ ಹಣವನ್ನು ಪಡ್ಕೊಳ್ತಾ ಇರೋರು, ಅದರ ಜೊತೆ ಬಂದುಬಿಟ್ಟು ಅಂಗವಿಕಲ ಪಿಂಚಣಿದಾರರಿಗೆ ಪಿಂಚಣಿ ಹಣ ಹೆಚ್ಚಳ ಆಗಿದೆ ಅಂತೇಳಿ ತಿಳಿಸ್ತಾ ಇದ್ದಾರೆ. ಆ್ಯಂಡ್ ನಿಮ್ಮಲ್ಲಿ ಯಾರಿಗಾದರೂ ಈ ಹೆಚ್ಚಳವಾಗಿ ಹಣವನ್ನು ಪಡ್ಕೊಂಡಿದ್ರೆ ದಯವಿಟ್ಟು ಅಂಥವರು ಕೂಡ ಲೈಕ್ ಅಂದರೆ ಈ ಒಂದು ವಿಡಿಯೋದಲ್ಲಿ ಕಮೆಂಟ್ ಮಾಡಿ ತಿಳಿಸಿ ನಿಮಗೆ ಎಷ್ಟು ಹಣ ಹೆಚ್ಚಳವಾಗಿ ಬಿಡುಗಡೆ ಆಗಿದೆ ಅಂತೇಳಿ. ಒಂದು ವೇಳೆ ನಮಗೆ ಬಂದಿಲ್ಲ ಅಂತಂದರೆ ಅದನ್ನು ಕೂಡ ಕಮೆಂಟ್ ಮಾಡಿ ತಿಳಿಸಿ. ಆಗ ಸಾಕಷ್ಟು ಜನರಿಗೆ ಗೊತ್ತಾಗುತ್ತೆ. ಆ್ಯಂಡ್ ಈ ಒಂದು ವಿಡಿಯೋ ಕೂಡ ಸರ್ಕಾರಕ್ಕೆ ಮುಟ್ಟುತ್ತೆ. ಹಾಗೆ ಅವ್ರಿಗೂ ಕೂಡ ಗೊತ್ತಾಗುತ್ತೆ ಇನ್ನೂ ಸಾಕಷ್ಟು ಜನರಿಗೆ ಪಿಂಚಣಿ ಹಣ ಹೆಚ್ಚಳವಾಗಿ ಬಂದಿಲ್ಲ ಅಂತೇಳಿ. ಆ್ಯಂಡ್ ನಿಮಗೂ ಕೂಡ ಯಾರಾದರೂ ಪಿಂಚಣಿ ಹಣ ಹೆಚ್ಚಳ ಆಗಬೇಕು, ನಮಗೆ ಇದಿಷ್ಟು ಹಣ ಹೆಚ್ಚಳ ಅಂದರೆ ಸರಿಯಾಗಿ ಆಗ್ತಾ ಇಲ್ಲ, ನಮ್ಮ ಒಂದು ಆರ್ಥಿಕ ಪರಿಸ್ಥಿತಿ ಈ ಒಂದು ಹಣದಿಂದ ಸುಧಾರಿಸ್ತಿಲ್ಲ ಅಂತಂದರೆ ದಯವಿಟ್ಟು ಅಂಥವರು ಕೂಡ ನಿಮ್ಮ ಒಂದು ಅನಿಸಿಕೆಯನ್ನು ಈ ಒಂದು ವಿಡಿಯೋಗೆ ಲೈಕ್ ಮಾಡೋದ್ರ ಮುಖಾಂತರ ಕಮೆಂಟ್ ಮಾಡಿ ತಿಳಿಸಿ. ಏಕೆಂದರೆ ಲೈಕ್ ಮಾಡೋದ್ರ ಮುಖಾಂತರ ಕಮೆಂಟ್ ಮಾಡಿ ತಿಳಿಸಿದರೆ ಸೊ ಇದು ಕೂಡ ಸಾಕಷ್ಟು ಜನರಿಗೆ ರೆಕಮೆಂಡ್ ಆಗುತ್ತೆ. ಆ್ಯಂಡ್ ಈ ಒಂದು ವಿಡಿಯೋ ಕೂಡ ಸರ್ಕಾರಕ್ಕೆ ಮುಟ್ಟುತ್ತೆ, ನಿಮ್ಮ ಒಂದು ಅಭಿಪ್ರಾಯಗಳು ಕೂಡ ಸರ್ಕಾರಕ್ಕೆ ತಲುಪುತ್ತೆ. ಹಾಗಾಗಿಬಿಟ್ಟು ಈ ಒಂದು ವಿಡಿಯೋಗೆ ಲೈಕ್ ಮಾಡೋದ್ರ ಮುಖಾಂತರ ಕಮೆಂಟ್ ಮಾಡಿ ತಿಳಿಸಿ. ಸೊ ಈಗಾಗಲೇ ಹಣ ಬಿಡುಗಡೆ ಆಗಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಹಣವನ್ನು ಪಡ್ಕೊಂಡವರು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಆ್ಯಂಡ್ ಇವತ್ತಿನ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಯಿತು ಅಂದರೆ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಇವತ್ತಿನ ವಿಡಿಯೋ ನಿಮಗೆ ಏನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವಿಡಿಯೋಗೆ ಲೈಕ್ ಮಾಡಿ. ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಖಂಡಿತವಾಗ್ಲೂ ಕೂಡ ನಾನು ಮುಂದಿನ ವಿಡಿಯೋದಲ್ಲಿ ತಿಳಿಸೋ ಒಂದು ಪ್ರಯತ್ನ ಅಂತೂ ಮಾಡ್ತೀನಿ. ಆ್ಯಂಡ್ ಮರಿದೇ ಈ ಒಂದು ವಿಡಿಯೋನ ಎಲ್ಲರೂ ಕೂಡ ಶೇರ್ ಮಾಡಿ, ಅವ್ರಿಗೂ ಕೂಡ ಹೆಲ್ಪ್ಫುಲ್ ಆಗಲಿ.